ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ತುಂಬ ಟೇಸ್ಟಿಯಾಗಿರೋ ಒಂದು ಪಲ್ಯನ ತೋರಿಸ್ತಾ ಇದ್ದೀನಿ, ಬನ್ನಿ. ತಿನ್ನೋದಕ್ಕಂತೂ ಸೂಪರ್ ಅಂದರೆ ಸೂಪರ್. ಕಳಲೆ ಅಂತ ಕೇಳಿದ್ದೀರಾ, ಇದು ಮಳೆಗಾಲದಲ್ಲಿ ಜಾಸ್ತಿ ಸಿಗುತ್ತೆ. ಇದ್ರ ಪಲ್ಯನ ಆಲ್ಮೋಸ್ಟ್ ತಿಂದಿದ್ದೀರಾ ಅಂತ ಅಂದ್ಕೊತೀನಿ. ತುಂಬ ಹೀಟ್ ಇರುತ್ತೆ, ಬಟ್ ತುಂಬಾ ಒಳ್ಳೆಯದು ಇದ್ರದ್ದು. ನಾನೇನು ಮಾಡಿದ್ದೀನಿ ಅಂದರೆ ಕಳಲೆನ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಕಟ್ ಮಾಡಿ ಅದನ್ನು ನೀರೊಳಗಡೆ ನೆನೆ ಹಾಕಿದ್ದೀನಿ. ಮತ್ತು ಕಡಲೆಕಾಳು ಮತ್ತು ಅವರೆಕಾಳನ್ನೂ ಅಷ್ಟೇ ನೆನೆಸಿಟ್ಕೊಂಡಿದ್ದೀನಿ ಒಂದು ಬಟ್ಲನ್ನು. ಅದನ್ನು ಚೆನ್ನಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿದಷ್ಟು ಕೈ ಕಡಿಮೆ ಆಗುತ್ತೆ. ವಾಶ್ ಮಾಡಾದಮೇಲೆ ಅದನ್ನು ಒಂದು ಕುಕ್ಕರ್ಗೆ ಕಡಲೆಕಾಳು ಮತ್ತು ಕಳಲೆ ಎರಡನ್ನೂ ಹಾಕ್ಕೊಂಡು ಒಂದು 3 ವಿಸಲ್ ಕೂಗಿಸ್ಕೊಳ್ಳಿ. ಕಡಲೆಕಾಳು ಮತ್ತು ಅವರೆಕಾಳನ್ನ ಒಂದು 10 ಅವರು ಇಲ್ಲ 5 ಅವರ್ ನೆನೆ ಇಟ್ಟರೆ ಸಾಕು. ಅಷ್ಟು ನೆನೆ ಇಟ್ಟರೆ ಆಗುತ್ತೆ. ನಾವು ಇವತ್ತು ಸಂಜೆ ಮಾಡ್ತೀವಿ ಅಂತ ಹೇಳಿದ್ರೆ ಬೆಳಿಗ್ಗೆನೇ ನೆನೆ ಇಟ್ಬಿಟ್ಟು ನೆಕ್ಸ್ಟ್ ಮಾಡಿಕೊಂಡ್ರೆ ಆಗುತ್ತೆ. ಇಲ್ಲ ನೈಟ್ ಓವರ್ನೈಟ್ ನೆನೆಸಿದ್ರು ಏನೂ ಪ್ರಾಬ್ಲಮ್ ಇಲ್ಲ, ನೆನೆಸ್ಬೋದು. ಇದನ್ನು ಹಾಕಿ ಒಂದು 3 ವಿಸಲ್ನ ಕೂಗಿಸ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಕೂಗಿಸ್ಕೊಳ್ಳಿ, ಹಾಗೆಯೇ ಬೇಯೋದು ಸ್ವಲ್ಪ ಕಡಿಮೆ, ಅದಕ್ಕೋಸ್ಕರ. ನೆಕ್ಸ್ಟ್ ಉಪ್ಪು ಹಾಕ್ಬೇಡಿ, ಹಾಗೆಯೇ ಇದು ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಬೌಲ್ನ ಇಟ್ಕೊಂಡು ಅದರಲ್ಲಿ ಎಳ್ಳು ಇಲ್ಲ ಹುಚ್ಚೆಳ್ಳು, ಈ ಎರಡರಲ್ಲಿ ಒಂದನ್ನು ಹಾಕ್ಕೊಳ್ಳಿ. ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ ಹುಚ್ಚೆಳ್ಳು ಅಂತ ಅಂದರೆ ಅದನ್ನು ಹಾಕ್ಕೊಂಡ್ರೂ ಆಗುತ್ತೆ, ಇಲ್ಲ ಎಳ್ಳು ಬರುತ್ತಲ್ಲ ಎಳ್ಳು, ಅದ್ರ ಜೊತೆ ಸ್ವಲ್ಪ ಕಡಲೆನ ಹಾಕ್ಕೊಂಡು ಚೆನ್ನಾಗಿ ಅಂದರೆ ಸ್ವಲ್ಪ ಚಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದ್ರ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನಮ್ಮನೆ ಅಂತೂ ಪ್ರತಿಯೊಬ್ಬರಿಗೂ ತುಂಬ ಇಷ್ಟ. ಹೇಳ್ತಾ ಇದ್ದೀನಿ, ಇವಾಗ ಪ್ರೆಗ್ನೆಂಟ್ ಇರ್ತಾರೆ ಅಂತ ಹೇಳಿದ್ರೆ ಆದಷ್ಟು ಅದನ್ನು ಕೊಡೋಕ್ಕೆ ಹೋಗ್ಬೇಡಿ, ಅದರಿಂದ ದೂರ ಇರಿ, ಓಕೆನಾ. ಇವಾಗ ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡ್ಕೊಂಡು ನೋಡಿ, ಪುಡಿ ಮಾಡ್ಕೊಂಡು ಬಂದೆ ಕಡಲೆ ಮತ್ತು ಹುರ್ಗಡ್ಲೆ ಮತ್ತು ಅದನ್ನು ಸ್ವಲ್ಪ ಎತ್ತಿಟ್ಕೊಳ್ಳಿ. ಫುಲ್ ಎಲ್ಲದಕ್ಕೂ ಮಿಕ್ಸ್ ಮಾಡಬೇಡಿ, ಸ್ವಲ್ಪ ಎತ್ತಿಟ್ಕೊಳ್ಳಿ. ಅದೇನಕ್ಕೆ ಅಂತ ಮುಂದೆ ಹೇಳ್ತೀನಿ. ಇದಕ್ಕೆ ಸ್ವಲ್ಪ ಕಾಯಿ ಹಾಕ್ಕೊಳ್ಳೋಣ. ಫ್ರೆಶ್ ಕಾಯಿನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಈ ಕರಳೆ ಖಾರನ ತಿಂದರೆ ಪ್ರತಿಯೊಬ್ಬರು ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ಸಖತ್ತಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆಯೇ 2 ಸ್ಪೂನು ಸಾಂಬಾರು ಪೌಡ್ರನ್ನ ಹಾಕೋಬೇಕು. ಹಾಗೆಯೇ ಬೆಳ್ಳುಳ್ಳಿ ಮತ್ತು ನಾವು ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಂಡಿದ್ದು ಹಾಕ್ಕೊಳ್ಳಿ. ನಮ್ಮನೆ ಸ್ವಲ್ಪ ಸ್ಪೈಸಿ ತಿನ್ನೋದ್ರಿಂದ ಖಾರನ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ನಾನು. ನಿಮಗೆ ಬೇಡ ಅಂತ ಹೇಳಿದ್ರೆ ಖಾರನ ಕಡಿಮೆ ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ನುಣ್ಣಗೆ ರುಬ್ಕೊಬಂದೆ. ರುಬ್ಕೊಂಡಾದಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಸಾಸಿವೆನ ಹಾಕ್ಕೊಳ್ಳಿ. ಕರಿಬೇವು ಮೇಯ್ನ್, ಇದಕ್ಕೆ ಕರಿಬೇವು ನಾವು ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ಏನೇ ಮಿಸ್ ಮಾಡಿದ್ರೂ ಕರಿಬೇವಂತೂ ಮಿಸ್ ಮಾಡಲೇಬೇಡಿ. ನೆಕ್ಸ್ಟ್ ಬೆಳ್ಳುಳ್ಳಿನೂ ತುಂಬ ಆದಷ್ಟು ಜಾಸ್ತಿನೇ ಹಾಕ್ಕೊಳ್ಳಿ. 1-2 ಗೆಡ್ಡೆ ಬೆಳ್ಳುಳ್ಳಿ, ಒಂದೆರಡು ಗೆಡ್ಡೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹೇಳ್ತಾ ಇದ್ರೇ ನನಗೆ ಅಷ್ಟು ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿರುತ್ತೆ ಇದು. ನೋಡಿ, ಅದು ಸ್ವಲ್ಪ ನನಗೆ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚಿಕನ್ಗೆ ಮತ್ತು ಮಟನ್ಗೆ, ಈ ಥರ ಕರಳೆ ಸಾರಿಗೆ ತುಂಬಾ ಬ್ರೌನ್ ಆದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಆಲ್ರೆಡಿ ಬೆಂದಿದೆ. ನಾನು ಅಲ್ಲೇ ಒಂದು 3-4 ಕೂಗಿಸ್ಕೊಂಡೆ, ಬೆಂದಿದೆ. ಇವಾಗ ಅದನ್ನು ನೀರು ಸಮೇತನೇ ಹಾಕ್ಕೊಳ್ಳಿ. ನೀರು ಸಮೇತನೇ ಹಾಕ್ಕೊಂಡು ಇನ್ನೊಂದು 2 ಕುದಿಲಿ. ಅದು ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ವ ಆ ಮಸಾಲೆ, ಅದೇ ಕಾಯಿ ಎಲ್ಲ ಹಾಕಿ ರುಬ್ಬಿಟ್ಟಿದ್ವಲ್ಲ, ಆ ಮಸಾಲೆನ ಹಾಕ್ಕೊಬೇಕು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆ ಹಣ್ಣನ್ನ ನೆನೆ ಇಟ್ಟಿದ್ದೀನಿ ಮುಂಚೆನೇ. ಇದಕ್ಕೆ ಟೊಮೊಟೊನೂ ಕೆಲವರು ಹಾಕ್ತಾರೆ, ಬಟ್ ಟೊಮೊಟೊ ಹಾಕೋದ್ಕಿಂತ ಹುಳಿನ ಬಿಟ್ಟರೆ ತುಂಬಾ ಟೇಸ್ಟ್ ಇದೆ. ಸ್ವಲ್ಪ ಕಹಿ, ಏನಕ್ಕೆ ಕಹಿ ಬರುತ್ತೆ ಅಂತ ಹೇಳಿದ್ರೆ, ನಾವು ತಂದ ತಕ್ಷಣ ಅದನ್ನು ನೆಲದಲ್ಲಿ ಇಡಬಾರ್ದಂತೆ. ಒಂದು ಬಟ್ಟೆನ ತೊಗೊಂಡು ಅದನ್ನು ಸುತ್ತಿ ಇಡಬೇಕಂತೆ. ನೆಲಕ್ಕೆಲ್ಲ ಟಚ್ ಮಾಡಿದ್ರೆ ಅದು ಸ್ವಲ್ಪ ಕಹಿ ಬರುತ್ತೆ ಅಂತ ಹೇಳ್ತಾರೆ. ನೋಡಿ, ನಿಂಬೆಹಣ್ಣು ರಸನ ಹೇಳಿದ್ನಲ್ವ, ಸಾರಿ ಹುಣಸೆಹಣ್ಣು ರಸನ ಹಾಕಬೇಕು. ಹುಣಸೆಹಣ್ಣು ರಸನ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡು ಅದನ್ನು ನೆನೆ ಇಟ್ಟು ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿದಷ್ಟು ಟೇಸ್ಟ್ ಇರುತ್ತೆ. ಈಗ ನಾವು ಫಿಶ್ ಸಾಂಬಾರೆಲ್ಲ ಮಾಡ್ತೀವಲ್ವ, ಅದಕ್ಕೆ ಹೆಂಗೆ ಹುಣಸೆಹಣ್ಣು ರಸನ ಹಾಕ್ತೀವಿ, ಹಂಗೆ ಇದಕ್ಕೂ ಹುಣಸೆಹಣ್ಣು ರಸನ ಹಾಕಬೇಕು. ಲಾಸ್ಟಲ್ಲಿ ನಿಮ್ಗೆ ತಕ್ಕಷ್ಟು ರುಚಿನ ಹಾಕ್ಕೊಬೇಕು. ನೆಕ್ಸ್ಟ್ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಅದ್ರ ಸ್ಮೆಲ್ಲಂತೂ ಯಾವ ಥರ ಬರ್ತಾ ಇದೆ ಗೊತ್ತಾ, ತುಂಬ ಅಂದರೆ ತುಂಬಾ ಸಖತ್ತಾಗಿದೆ. ನಮ್ಮನೇಲಂತೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ಲಾಸ್ಟ್ ನೋಡಿ, 1-2 ಸ್ಪೂನಷ್ಟು ಇಟ್ಕೊಂಡಿದ್ವಲ್ಲ ನಾವು ಎಳ್ಳು ಪುಡಿ ಮತ್ತು ಕಡಲೆನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಮೇಲೆ ಹಾಕಿದರೆ ಫಿನಿಶ್. ಇವಾಗ ಅದು ಕುದಿ ಬಂದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸರ್ವ್ ಮಾಡಿಕೊಟ್ರೆ ಮನೇಲಿರೋರೆಲ್ಲ ಸಖತ್ತಾಗಿ ಇಷ್ಟಪಟ್ಟು ತಿಂತಾರೆ. ಯಾರು ಕರಳೆನ ಇಷ್ಟಪಡಲ್ಲ ಅವರೂ ಸಹ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಮನೇಲಿ ಪದೇ ಮಾಡಿಕೊಡಿ ಅಂತ ಕೇಳ್ತಿರ್ತಾರೆ, ಅಷ್ಟು ಸಖತ್ತಾಗಿರುತ್ತೆ ಕಣ್ರಿ. ಇದು ರೇರು ಸಿಗೋದು. ಕರಳೆ ಎಲ್ಲ ಊರ ಕಡೆ, ನಾವು ಹಳ್ಳಿ ಕಡೆ ಇದ್ದಾಗ ತುಂಬ ಸಿಗ್ತಿತ್ತು. ನನಗೂ ಅಮ್ಮ ಕೊಟ್ಟು ಕಳಿಸಿದ್ರು. ನಮ್ಮನೆಯವ್ರಿಗೆ ತುಂಬ ಇಷ್ಟ ಅಂತ ಹೇಳಿ ಈ ರೆಸಿಪಿನ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್.